ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರನ್ನು ಹುಚ್ಚ ಎಂದಿರುವ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರವರು ದೆಹಲಿಗೆ ಹೋಗಿ ಕೇಜ್ರಿವಾಲ್ ರವರು 10 ವರ್ಷಗಳಲ್ಲಿ ಮಾಡಿರುವ ಶಿಕ್ಷಣ ಕ್ರಾಂತಿಯನ್ನು ನೋಡಲಿ ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಬೂದ್ನೂರು ಬೊಮ್ಮೇಗೌಡ ಹೇಳಿದರು. ಯಾವುದೇ ರಾಜಕಾರಣಿ ಬೇರೆಯವರ ಬಗ್ಗೆ ಮಾತನಾಡುವಾಗ ಬಾಯಿ ಹಿಡಿತದಲ್ಲಿ ಇರಬೇಕು ಎಂದು ಸಲಹೆ ನೀಡಿದರು. ನನ್ನ ಕರ್ನಾಟಕ ಮಹಾಜನತೆಗೆ ಬೂದ್ನೂರು ಬೊಮ್ಮೆಯ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇತ್ತೀಚೆಗೆ BJP ಮಾಜಿ ಸಚಿವರಾದಂಥ ಆರ್ ಅಶೋಕ್ ರವರು ಮಾನ್ಯ ಶ್ರೀ ಕೇಜ್ರಿವಾಲ್ ಸಾಹೇಬ್ರನ್ನ ಕುರಿತು ಹುಚ್ಚ ಅಂತೇಳಿ ಮಾಧ್ಯಮದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಇದು ಈ ರಾಜಕಾರಣಿಗಳಿಗೆ ಮಾತಾಡಬೇಕಾದ್ರೆ ಬಾಯಿಯಲ್ಲಿ ಸ್ವಲ್ಪ ಹಿಡಿತಾ ಇರಬೇಕು. ಆ ಹುಚ್ಚ ಅಂತ ಅವ್ರನ್ನ ಏನು ನೀವು ಸಂಬೋಧನೆ ಮಾಡಿರ್ತಿರೋದು ನಿಮಗೆ ಶೋಭೆ ತರತಕ್ಕಂಥದ್ದಲ್ಲ. ಯಾಕೆ ಅಂತಂದರೆ ಕೇಜ್ರಿವಾಲ್ ಕೇವಲ 10 ವರ್ಷದಲ್ಲಿ ಡೆಲ್ಲಿನಲ್ಲಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಿದಾರಲ್ಲ, ಒಂದ್ಸಲ ಹೋಗಿ ನೋಡ್ಕೊಬನ್ನಿ. ದೇಶ ವಿದೇಶಗಳ ತಜ್ಞರು ಬಂದು ಇಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ತಮ್ಮ ದೇಶಕ್ಕೆ ಅಳವಡಿಸಿಕೊಂಡು ಹೋಗ್ತಾ ಇದ್ದಾರೆ. ಅಂಥ ಮಾದರಿಯಾದಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಈ ರೀತಿ ಅವಳನಾಯಕರಿಗೆ ಹುಚ್ಚ ಅಂತ ಹೇಳಿದಿರಲ್ಲ. ನೀವು ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಮಾಡಿದಿರಿ? ಎಷ್ಟು ಭ್ರಷ್ಟಾಚಾರ ನಡೆದಿದೆ? ಒಂದು ಪೆನ್ನಲ್ಲಿ ಒಂದು ದುಡ್ಡು ಸಿಕ್ಕಿಲ್ಲ, ಒಂದು ಪೆನ್ ಯಾರೋ ಒಬ್ಬರು ಹೇಳಿಕೆ ಕೊಟ್ಟ ಅಂತ ತಗೊಂಡೋಗಿ ಜೈಲಿಗೆ ಹಾಕ್ಸಿದ್ದೀರಿ. ನೀವು ಎಲ್ಲ ಇದು ತನಿಖಾ ಸಂಸ್ಥೆಗಳನ್ನೆಲ್ಲ ನೀವು ಉಪಯೋಗಿಸ್ಕೊಂಡು ಈ ಥರ ಅನ್ಯಾಯವಾಗಿ ಇನ್ನು ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ. ಅದು ಸಾಲದು ಅಂತ ಹುಚ್ಚ ಅಂತ ಹೇಳ್ತೀರಿ. ಯಾಕ್ರಿ? ಜನಸೇವೆ ಮಾಡೋಕ್ಕೆ ಬಿಡ್ರಿ, ಅವ್ರನ್ನ ಜನಸೇವೆ ಮಾಡೋಕ್ಕೆ ಬಂದಿದ್ದಾರೆ. ಅವರು ಏನು ಮಾಡಿದ್ದಾರೆ ಅಂತ ಒಂದ್ಸಲ ನೀವು ಡೆಲ್ಲಿಗೆ ಹೋಗಿ ನೋಡ್ಕೊಬನ್ನಿ ಸ್ವಾಮಿ. ಅದರಿಂದ ಇನ್ನು ಮುಂದಾದರೂ ಕೂಡ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಗೌರವಯುತವಾಗಿ ಮಾತಾಡೋದನ್ನು ಕಲಿಬೇಕು ಅಂತ ನಮ್ಮ ಮಾನ್ಯ ಅಶೋಕರವರಿಗೆ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಎಚ್ಚರಿಕೆ ಇರಲಿ ಅಶೋಕರವರೇ. ನಮಸ್ಕಾರ ಸರ್. ಇವಾಗ ಜೈಲಿಂದ ಹೊರ ಬಂದಿದ್ದಾರೆ, ಈಗ ಅವ್ರ ಮುಂದಿನ ನಡೆ ಏನು ಸರ್? ಅವರು ಪ್ರಜೆಗಳಿಗೋಸ್ಕರ ಈ ಪ್ರಜಾಪ್ರಭುತ್ವನ ಕೇವಲ 10 ವರ್ಷದಲ್ಲಿ ಅವರು ಪ್ರಜಾಪ್ರಭುತ್ವ ಉಳಿಸೋಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ. ಏನು ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಅಂತ ಏನು ಜೈಲಿಗೆ ಹಾಕ್ಬಿಟ್ಟಿದ್ದಾರೋ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿರೋರೆಲ್ಲ ಹೊರಗಡೆನೇ ಇದ್ದಾರೆ. ಇವರು ಅಂತಂದರೆ ಈಗೇನೂ ಇಲ್ಲ. ಈಗ ಸರ್ಕಾರ ಏನಾದರೂ BJP ಸರ್ಕಾರ ಕೇಂದ್ರದಲ್ಲಿ ಬಂದಿಲ್ಲ ಅಂತಂದರೆ ಎಲ್ಲ ಹೊರಗೆ ಬರ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಜನಸೇವೆ ಮಾಡೋ ಬದಲು ಎಲ್ಲ ಅವ್ರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈಯೋದು, ಇದನ್ನು ಜನಗಳನ್ನ ಮಂಕುದ್ದಿ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಪ್ರಜೆಗಳಿಗೆ ಮತದಾರರಿಗೆ ಏನು ಮಾಡೋದು ಅನ್ನೋ ದಿಕ್ಕು ತೋರ್ತಾ ಇಲ್ಲ. ಮತದಾರರಿಗೆ ಈಗ ಒಂಥರ ಗೊಂದಲ ಉಂಟಾಗಿದೆ ನೋಡಿ. ಈಗ ಬೆಳಗ್ಗೆ ಆಯಿತು ಅಂತಂದರೆ ಬರೀ ಅವನಿಗೆ ಇದು ಸಿಡಿ, ಇವನು ಸಿಡಿ ರಾಜಕಾರಣಗಳೇ ಆಗ್ಬಿಟ್ಟಿದೆ ಹೊರತು ಜನಗಳಿಗೆ ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನುವ ಯಾವ ಅನ್ಬೇಕು ಅನ್ನೋದನ್ನು ಯಾವ ರಾಜಕೀಯ ಪಕ್ಷಗಳ ನಾಯಕರುಗಳು ತಲೆ ಕೆಡಿಸ್ಕೊತಾ ಇಲ್ಲ. ಈ ಮುಂದಿನ ದಿನ ಆದರೂ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಆರ್ ಅಶೋಕ್ ಅವ್ರಿಗೆ ಎಚ್ಚರಿಕೆ ಹೇಳ್ತೀರಿ. ಆರ್ ಅಶೋಕ್ ಅವರಿಗೆ ನಾನು ಈ ಮೂಲಕ ಮುಂದೆ ಆದರೆ ತಮ್ಮ ಮಾತಾಡಬೇಕಾದ್ರೆ ಬಾಯಿ ಹಿಡಿತದಲ್ಲಿ ಇರಲಿ ಅಂತೇಳಿ ಅವ್ರಿಗೆ ಗೌರವಯುತವಾಗಿ ನಾನು ಅವ್ರಿಗೆ ಹೇಳ್ಕೊತಾ ಇದ್ದೀನಿ.